ಫ್ರೆಂಡ್ಸ್. ಸೊ ನಾವು ಒಂದೇ ಅಧ್ಯಾಯದಲ್ಲಿ ನಮ್ಮ ಭಾರತಕ್ಕೆ ಯುರೋಪಿಯನ್ನರು ಯಾವ ಥರ ಯಾವ ಯುರೋಪಿಯನ್ನರೆಲ್ಲ ಬಂದಿದ್ದರು ಮತ್ತು ಅವ್ರು ಬಂದಿದ ಮೇಲೆ ನಮ್ಮ ಭಾರತದ ಆಡಳಿತ ಮೇಲೆ ಏನೇನೆಲ್ಲ ಪರಿಣಾಮ ಬೀರ್ತು ಅದನ್ನೆಲ್ಲ ನೋಡಿದ್ವಿ. ಮತ್ತು ಒಂದನೇ ಅಧ್ಯಾಯದಲ್ಲಿ ಏನು ನೋಡಿದ್ವಿ ನಾವು, ಬ್ರಿಟಿಷರು ಹೇಗೆ ಡಚ್ಚರು, ಫ್ರೆಂಚರು ಮತ್ತು ಪೋರ್ಚುಗೀಸರನ್ನು ಹೊಡೆದೋಡಿಸಿ, ಅಂದರೆ ಅವರ ಆಧಿಪತ್ಯವನ್ನು ಅವರು ನೆಲಸಮ ಮಾಡಿ ತಮ್ಮ ಆಧಿಪತ್ಯವನ್ನು ಯಾವ ಥರ ಅವರು ಸಾಧಿಸ್ಕೊಂಡ್ರು ಅನ್ನೋದನ್ನು ಕೂಡ ನೋಡಿದ್ವಿ. ಇವಾಗ ಈ ಎರಡನೇ ಅಧ್ಯಾಯದಲ್ಲಿ ಅವರು ತಮ್ಮ ಆಳ್ವಿಕೆಯನ್ನು ಯಾವ ರೀತಿಯೆಲ್ಲ ಅವರು ವಿಸ್ತರಣೆ ಮಾಡಿದರು, ಎಲ್ಲೆಲ್ಲೆಲ್ಲ ತಮ್ಮ ಆಧಿಪತ್ಯವನ್ನು ಅವರು ಸಾಧಿಸಿಕೊಂಡ್ರು ಅಂತಂದು ನೋಡೋಣ. ಇಲ್ಲಿ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಏನೇನೆಲ್ಲ ನಾವು ಕಲಿತೇವೆ ಅಂದರೆ, ಆಂಗ್ಲೋ ಮರಾಠ ಯುದ್ಧಗಳು, ಬ್ರಿಟಿಷರು ಮತ್ತು ಮರಾಠರು. ಆಂಗ್ಲೋ ಅಂದರೆ ಬ್ರಿಟಿಷರು ಅಂತೀವಲ್ಲ, ಅಂದರೆ ಇಂಗ್ಲೀಷರಿಗೆ ಆಂಗ್ಲರು ಅಥವಾ ಇಂಗ್ಲೀಷರು ಹಿಂಗೆ ಆಂಗ್ಲೋ ಅಂತ ಹೇಳ್ತೇವೆ. ಮತ್ತು ಆಂಗ್ಲೋ ಮರಾಠ ಯುದ್ಧಗಳು, ಮರಾಠರು ಮತ್ತು ಆಂಗ್ಲರ ನಡುವೆ ಏನೇನೆಲ್ಲ ಯುದ್ಧಗಳನ್ನು ನೋಡಿದ್ವಿ ಅದನ್ನು ಕಲಿತೇವೆ ನಾವು. ಮತ್ತು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಅವರು ತಮ್ಮ ಅಧಿಕಾರವನ್ನು ಅವರು ಯಾವ ಥರ ಕ್ರೋಢೀಕರಣ ಮಾಡಿಕೊಂಡ್ರು ಅನ್ನೋದನ್ನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಕಲಿಯೋಣ. ಮತ್ತು ಸಹಾಯಕ ಸೈನ್ಯ ಪದ್ಧತಿ, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲರು ಮತ್ತು ಸಿಖ್ಖರ ನಡುವೆ ನಡೆತಕ್ಕಂಥ ಯುದ್ಧಗಳು, ಅವನ್ನೆಲ್ಲ ನೋಡೋಣ. ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು. ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ ಕಾರ್ನಾಟಿಕ್ ಯುದ್ಧಗಳು ಯಾರ ಮಧ್ಯೆ ನಡೆಯುತ್ತೆ, ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ನಡೆಯುತ್ತೆ. ಆ 3 ಕಾರ್ನಾಟಿಕ್ ಯುದ್ಧಗಳ ನಂತರ ಫ್ರೆಂಚರ ಆಧಿಪತ್ಯವೆಲ್ಲ ಅವರು ನೆಲಸಮ ಆಗುತ್ತೆ. ಮತ್ತು ಆವಾಗ ಬ್ರಿಟಿಷರು ತಮ್ಮ ಸ್ಥಾಪನೆಯನ್ನು ಅವರಲ್ಲಿ ಗಟ್ಟಿ ಮಾಡಿಕೊಂಡ್ರು. ಹಾಗೆ ಆ ಕರ್ನಾಟಿಕ್ ಯುದ್ಧಗಳ ಆದ ನಂತರ ಏನಾಯಿತು, ಬೇರೆ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ಅವರು ನಿಲ್ಲದಂತೆಯೇ ಮಾಡಿಬಿಟ್ರು. ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು. 1765ರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಪ್ರಭುತ್ವ ಸ್ಥಾಪಿಸಿದರು. ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣ ಅವರ ಆಟಾಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಸೀಮಿತಗೊಂಡಿತ್ತು. ಅಂದರೆ ಇವಾಗ ನಾವು ನೋಡಿದ ಹಾಗೆಯೇ ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಆದ ನಂತರ ಬಂಗಾಳ ಏನು ಇತ್ತಲ್ಲ, ಆ ಬಂಗಾಳದ ಪ್ರಾಂತ್ಯದ ಪೂರ್ತಿ ಈ ಬ್ರಿಟಿಷರು ತಮ್ಮ ರಾಜಕೀಯ ನಿಯಂತ್ರಣದಲ್ಲಿ ಸಾಧಿಸಿದರು. 1765ರ ಸಮೀಪಕ್ಕೆ ಏನಾಯಿತು, ಅಲ್ಲಿ ಭಾರತದ ಮೇಲೆ ಪ್ರಭುತ್ವ ಪೂರ್ವ ಭಾಗದಲ್ಲಿ ಮಾತ್ರ, ಅಂದರೆ ಪೂರ್ವ ಭಾಗ ಅಂದರೆ ಈ ಬಂಗಾಳ ಅವೆಲ್ಲ ಏನು ಬರುತ್ತಲ್ಲ ಆ ಬಂಗಾಳ ಪ್ರಾಂತ್ಯ, ಅಲ್ಲಿ ಮಾತ್ರ ಅವರು ತಮ್ಮ ಪ್ರಭುತ್ವವನ್ನು ಅವರು ಸ್ಥಾಪಿಸಿದರು. ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣ ಅವರ ಆಟಾಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತಗೊಂಡಿತ್ತು. ಆದರೆ ಭಾರತದ ಪಶ್ಚಿಮ ಭಾಗ ಮತ್ತು ದಕ್ಷಿಣ ಭಾಗಗಳು ಏನಿತ್ತಲ್ಲ, ಅಲ್ಲಿ ನಾವು ಮೈಸೂರು ಅಂದರೆ ಈ ದಕ್ಷಿಣ ಭಾಗಗಳಂದರೆ ಎಲ್ಲ ಆಂಧ್ರ ಪ್ರದೇಶ, ಕರ್ನಾಟಕ ಇದೆಲ್ಲ ಹೆಂಗೆ ಬರುತ್ತಲ್ಲ, ಹಾಗೆ ಈ ನಮ್ಮ ದಕ್ಷಿಣ ಭಾಗಗಳಲ್ಲಿ ಏನಿತ್ತು, ಮೈಸೂರು ಮತ್ತು ಮರಾಠ ರಾಜ್ಯಗಳವರೆಲ್ಲ ಪ್ರಬಲರಾಗಿದ್ದರು. ಆಗಿನ ಕಾಲದಲ್ಲಿ ಆ ರಾಜ್ಯಗಳ ಆ ಸಂಸ್ಥಾನದಲ್ಲಿ ಏನಿದ್ದರಲ್ಲ ಅವರೆಲ್ಲ ಕೂಡ ಅಲ್ಲಿ ಪ್ರಬಲರಾಗಿದ್ದರು. ಅದಕ್ಕೋಸ್ಕರ ಆ ಬ್ರಿಟಿಷರ ಆಟಾಟೋಪ ಕೇವಲ ಬಂಗಾಳ ಮತ್ತು ಬೊಂಬೈಗೆ ಮಾತ್ರ ಅವ್ರದ್ದು ಸೀಮಿತಗೊಂಡಿತ್ತು. ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದ ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್. ಈಗ ಅದನ್ನೇ ನಾವು ನೋಡಿದ ಹಾಗೆ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಬ್ರಿಟಿಷರು ತಮ್ಮ ಆಧಿಪತ್ಯವನ್ನು ಅವರಲ್ಲಿ ಸ್ಥಾಪಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅವರಿಗೆ ಯಾರು ಅಡ್ಡವಾಗಿದ್ರು ಅಂತಂದರೆ ಮರಾಠ ಪೇಶ್ವೆಗಳು, ಅಂದರೆ ಈ ಪೇಶ್ವೆಗಳೇ ಅಂದರೆ ಮರಾಠರ ರಾಜರಿಗೆ ಏನಂತ ಹೇಳ್ತೇವೆ ನಾವಿಲ್ಲಿ, ಪೇಶ್ವೆಗಳು ಅಂತ ಹೇಳ್ತೇವೆ. ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತಹ ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಅವರಿದ್ರಲ್ಲ, ಅವರು ಬ್ರಿಟಿಷರು ತಮ್ಮ ಆಧಿಪತ್ಯವನ್ನು ಅವರು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಅಡ್ಡಿಯಾಗಿದ್ದರು. ಅಂದರೆ ಇವರು ತುಂಬ ಪ್ರಬಲರಾಗಿದ್ದರು. ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾದರು. 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದನು. ಅದೇ ಥರ ವಾಯುವ್ಯ ದಿಕ್ಕೆ ಏನಿತ್ತಲ್ಲ, ಆ ವಾಯುವ್ಯ ಭಾರತದಲ್ಲಿರ್ತಕ್ಕಂತಹ ಸಿಖ್ಖರು ಕೂಡ ಇವರಿಗೆ ತುಂಬ ಪ್ರಬಲವಾಗಿ ಅವರು ಅವರಲ್ಲಿ ಕೂಡ ಪ್ರಬಲರಾಗಿದ್ದರು. ಮತ್ತು ಸಿಖ್ಖರ 19ನೇ ಶತಮಾನದಲ್ಲಿ ಅಂದರೆ ರಣಜಿತ್ ಸಿಂಗ್ ಅನ್ನೋರು ಏನಿರ್ತಾರೆ, ಅವರು ತಮ್ಮ ಸಿಖ್ಖರನ್ನು ಕೂಡ ಎಲ್ಲರನ್ನೂ ಕೂಡ ಅವರು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಅವರು ಹೋರಾಡಲಿಕ್ಕೆ ಇವರು ಪ್ರಬಲರಾಗ್ತಾರೆ.
ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು. ಇವರು ತಮ್ಮ 18ನೇ ಶತಮಾನದ ಮಧ್ಯಭಾಗದಿಂದ ಅವ್ರು ಏನು ಮಾಡಿದರು, 19ನೇ ಶತಮಾನದ ಮಧ್ಯಂತರದವರೆಗೂ ಕೂಡ ಅವರು ದಕ್ಷಿಣ ಭಾರತದಲ್ಲಿ ಅಂದರೆ ಇಡೀ ಭಾರತ ತುಂಬೆಲ್ಲ ಅವರು ತಮ್ಮ ಆಧಿಪತ್ಯವನ್ನು ಸಾಧಿಸಬೇಕು ಅಂದ್ಕೊಂಡಿದ್ರು. ಆದರೆ ದಕ್ಷಿಣ ಭಾರತದಲ್ಲಿ ಇವರೆಲ್ಲ ಇದ್ದಿದ್ದಕ್ಕೋಸ್ಕರ ಅವ್ರಿಗೆ ಅದಲ್ಲಿ ಅಡ್ಡಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವರು ತಮ್ಮ ಎಲ್ಲ ಆಧಿಪತ್ಯವನ್ನು ಸಾಧಿಸ್ಕೊಳ್ಳಿಕ್ಕೆ ಮತ್ತು ಅವರು ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅನೇಕ ತರಹದ ಯುದ್ಧವನ್ನು ಅವರು ಕೈಗೊಂಡರು. ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸಿದರು. ಮತ್ತು ಈ ಎರಡೂ ಪದ್ಧತಿ, ಇದು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇಂತಹ ಅವರು ನೀತಿಯನ್ನು ತುಂಬ ಚಾಣಾಕ್ಷತನದಿಂದ ಅವರು ಈ ನೀತಿಯನ್ನು ತೆಗೆದುಕೊಂಡು ಬಂದು ಅದರ ಮೂಲಕ ಅವರು ಭಾರತೀಯ ರಾಜ್ಯಗಳನ್ನು ಅವರು ಕಬಳಿಸಿದರು. ಅಂದರೆ ಇವಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಯಾವುದಾದ್ರೂ ರಾಜನಿಗೆ ತನ್ನದೇ ಆದ ಸ್ವಂತ ಗಂಡು ಮಗ ಇಲ್ಲ ಅಂತ ಅಂದರೆ ಅವರು ದತ್ತು ಮಕ್ಕಳನ್ನು ಅವರು ಪಡೆದುಕೊಂಡಿದ್ದರೆ ಅವರಿಗೆ ಹಕ್ಕಿಲ್ಲ ಅಂತ ಹೇಳಿ ಆ ರಾಜ್ಯವನ್ನು ತಾವು ಅವರಲ್ಲಿ ವಶಪಡಿಸಿಕೊಂಡರು. ಹೀಗೆ ಅನೇಕ ತರಹದ ನೀತಿಗಳನ್ನು ಮಾಡಿಕೊಂಡು ಅವರು ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಅವರು ಕಬಳಿಸ್ಕೊಳ್ತಾ ಬಂದರು. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು 2 ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ. ಮೈಸೂರು ಯುದ್ಧಗಳನ್ನು 4ನೇ ಪಾಠದಲ್ಲಿ ಚರ್ಚಿಸಲಾಗುವುದರಿಂದ ಇಲ್ಲಿ ಬ್ರಿಟಿಷರು ನಡೆಸಿದ ಮರಾಠ ಮತ್ತು ಸಿಖ್ ಯುದ್ಧಗಳನ್ನು ಕುರಿತು ತಿಳಿಯೋಣ. ಈಗ ನಾವು ನೋಡಿದ್ವಲ್ಲ, ಅಂದರೆ ಇವಾಗ ಮರಾಠರಾಗಿರಬಹುದು, ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್, ಮತ್ತು ಸಿಖ್ಖರು ಅಂದರೆ ರಣಜಿತ್ ಸಿಂಗ್ ಅವರೇನು ಆ ಸಂಘಟನೆ ಮಾಡಿರ್ತಾರಲ್ಲ ಇವರು 3 ಜನದ ವಿರುದ್ಧ ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ತರಹದ ಯುದ್ಧಗಳನ್ನು ಮಾಡ್ತಾರೆ. ಇಡೀ ಭಾರತವನ್ನು ಆ ಪ್ರದೇಶವನ್ನು ಅವರು ಆಕ್ರಮಣ ಮಾಡಿಕೊಳ್ಳೋಕ್ಕೋಸ್ಕರ ಅದಕ್ಕೋಸ್ಕರ ಇವಾಗ ಆಂಗ್ಲರು ಮತ್ತು ಮರಾಠರ ನಡುವೆ ಯುದ್ಧ ಆಗ್ತವಲ್ಲ, ಅಂಥದ್ದು 3 ಯುದ್ಧಗಳಾಗುತ್ತೆ. ಅದು 3 ಆಂಗ್ಲೋ ಮರಾಠ ಯುದ್ಧಗಳಾಗ್ತವೆ. ಅದೇ ಥರ ಮೈಸೂರದವ್ರ ಜೊತೆಗೆ ಅವ್ರು ಮಾಡ್ತಕ್ಕಂಥದ್ದು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ಮತ್ತು ಸಿಖ್ಖರ ಜೊತೆಗೆ 2 ಆಂಗ್ಲೋ ಸಿಖ್ ಯುದ್ಧಗಳು ಕೂಡ ನಡೆಯುತ್ತವೆ. ನಾವು ಈ ಆಂಗ್ಲೋ ಮತ್ತು ಮೈಸೂರು ಯುದ್ಧಗಳನ್ನು ನಾವು ಏನು ನೋಡ್ತೀವಿ 4ನೇ ಪಾಠದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ಈ ಅಧ್ಯಾಯದಲ್ಲಿ, ಈ 2ನೇ ಅಧ್ಯಾಯದಲ್ಲಿ ಕೇವಲ ಆಂಗ್ಲೋ ಸಿಖ್ ಮತ್ತು ಆಂಗ್ಲೋ ಮರಾಠ ಯುದ್ಧಗಳನ್ನು ನೋಡೋಣ. ನೀವು ಏನೇನು ಆಂಗ್ಲೋ ಮರಾಠ ಎಷ್ಟು ಯುದ್ಧಗಳು? 4 ಯುದ್ಧಗಳಲ್ವಾ ಇಲ್ಲಿ ಇದೆಯಲ್ಲ, 3 ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಸಿಖ್ ಯುದ್ಧಗಳು ಎಷ್ಟು? 2. ಸೊ ಇವಾಗ 3 ಆಂಗ್ಲೋ ಮರಾಠ ಯುದ್ಧಗಳಿದೆ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782 ತನಕ ಆಗಿರುತ್ತೆ. ಇದು ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ನಾವು ಆವಾಗಲೇ ನೋಡಿದ್ವಲ್ಲ, ಮೊದಲನೇ ಅಧ್ಯಾಯದಲ್ಲಿ ಬಕ್ಸಾರ್ ಕದನದಲ್ಲಿ ನೋಡಿದ್ವಿ. ಆ ಬಕ್ಸಾರ್ ಕದನದಲ್ಲಿ ಏನಾಗಿರ್ತಾರೆ, ಈ 2ನೇ ಶಾ ಆಲಂ ಏನಾಗಿರ್ತಾರೆ, ಅವರು ಬ್ರಿಟಿಷರಿಗೆ ಶರಣಾಗತಿ ಆಗಿರ್ತಾನೆ. ಅವರನ್ನು ಏನು ಮಾಡ್ತಾರೆ, ಈ ಮರಾಠರು ಅವನನ್ನು ಬಿಡಿಸ್ಕೊಂಡು ಬಂದು ಮತ್ತೆ ಅವನನ್ನು ದೆಹಲಿಯ ಸಿಂಹಾಸನದಲ್ಲಿ ಕುಂದಿರಿಸಿ ಅವನನ್ನು ಮೊಘಲ್ ರಾಜನನ್ನಾಗಿ ಅವರು ಮಾಡ್ತಾರೆ. ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು. ಈಗ ಮರಾಠರು ಹೆಂಗಿದ್ರು ಅವರನ್ನು ಬಿಡಿಸಿರ್ತಾರೆ, ಅದಕ್ಕೋಸ್ಕರ ಆ ಚಕ್ರವರ್ತಿ 2ನೇ ಶಾ ಆಲಂ ಏನು ಮಾಡ್ತಾನೆ, ಬ್ರಿಟಿಷರಿಗೆ ನೀಡಿರ್ತಕ್ಕಂಥ ಕೋರ ಮತ್ತು ಅಲಹಾಬಾದ್ ಅಂತಂದ ಏನವು ಸಂಸ್ಥಾನಗಳಿದ್ವೋ ಆ ಊರುಗಳನ್ನು ಅವನು ಮರಾಠರಿಗೆ ಕೊಡ್ತಾನೆ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವು ಮನೆ ಮಾಡಿದ್ದರು. ಇದರಿಂದ ಏನಾಗುತ್ತೆ, ಬ್ರಿಟಿಷರ ಕೈಯಿಂದ 2 ಪ್ರದೇಶಗಳು ತಪ್ಪಿ ಹೋದವು. ಅದಕ್ಕೋಸ್ಕರ ಏನಾಗುತ್ತೆ, ಅವ್ರ ಕಡೆಯಿಂದ ತಪ್ಪಿ ಬಂದು ಅದು ಮರಾಠರ ಕೈ ಸೇರ್ತವೆ. ಅದಕ್ಕೋಸ್ಕರ ಏನಾಗುತ್ತೆ, ಬ್ರಿಟಿಷರು ಮತ್ತು ಮರಾಠರ ನಡುವೆ ಏನಾಗುತ್ತೆ, ವೈರತ್ವ ಅನ್ನೋದು ಬೆಳೆಯುತ್ತೆ. ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು. ಅಂದರೆ ಮರಾಠರದ ಪೇಶ್ವೆ ಆದಂತಹ ಮಾಧವರಾವ್ ಅವರೇನಾಗ್ತಾರೆ, ಇದೇ ಸಮಯದಲ್ಲಿ ಅಂದರೆ 1782 ಇಸ್ವಿ ಏನಿರುತ್ತಲ್ಲ, ಆ ಇಸ್ವಿಗಳ ನಡುವೆನೇ ಅವರು ನಿಧನರಾಗ್ತಾರೆ. ನಿಧನರಾಗಿದ್ದೇನಾಗುತ್ತೆ, ಮರಾಠರಿಗೆ ತುಂಬ ನಷ್ಟ ಆಗುತ್ತೆ. ಯಾಕಂದರೆ ಅವರು ತುಂಬ ಪ್ರಬಲ ರಾಜನಾಗಿದ್ದ. ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾಯನು ಬಂದನಾದರೂ ಅವನ ಚಿಕ್ಕಪ್ಪ ರಘೋಬಾನು ಕೊಲೆ ಮಾಡಿದನು. ಹೀಗೆ ಮಾಧವರಾವ್ ತೀರ್ಕೊಳ್ತಾನೆ ಮತ್ತು ಅವನ ಸ್ಥಾನಕ್ಕೆ ಅವನ ತಮ್ಮನಾದಂತಹ ನಾರಾಯಣರಾಯ್ ಬರ್ತಾನೆ. ಆದರೆ ಏನಾಗುತ್ತೆ, ಈ ನಾರಾಯಣರಾಯನನ್ನು ಅವನು ಬಂದರೂ ಕೂಡ ಅವನನ್ನು ಆ ಸ್ಥಾನದಲ್ಲಿ ಅವನು ತುಂಬ ಹೆಚ್ಚು ದಿನ ಇರಲಿಲ್ಲ. ಯಾಕಂದರೆ
ಅವನ ಚಿಕ್ಕಪ್ಪನಾದಂತಹ ರಘೋಬ ಅಂದರೆ ಅವನು ರಘುನಾಥ್ ರಾವ್ ಅವನೇನು ಮಾಡ್ತಾನೆ, ಅವನನ್ನು ಕೊಲೆ ಮಾಡ್ತಾನೆ. ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತು. ಹೀಗೆ ಏನಾಗುತ್ತೆ, ಇಲ್ಲಿ ಪೇಶ್ವೆಯ ಸ್ಥಾನಕ್ಕೆ ಯಾರು ಪೇಶ್ವೆ ಆಗ್ತಾರೆ ಅನ್ನೋದಕ್ಕೋಸ್ಕರ ಅಲ್ಲಿ ಜಗಳ ಆಗುತ್ತೆ. ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದ ರಘೋಬನ ಬದಲು ನಾರಾಯಣರಾಯನ ಮಗ 2ನೇ ಮಾಧವರಾವ್ಗೆ ಮರಾಠ ಒಕ್ಕೂಟವು ಪಟ್ಟಕಟ್ಟಿತು. ಹೀಗೆ ಆ ಮಾಧವರಾವ್ ತಮ್ಮನಾದಂಥ ನಾರಾಯಣರಾವನು ಕೂಡ ಈಗ ಸಾಯ್ತಾನೆ. ಯಾರ ಕಡೆಯಿಂದ? ರಘೋಬನ ಕೈಯಿಂದ. ನಾನು ಪೇಶ್ವೆ ಆಗ್ತೇನಂತ ರಘೋಬ ಏನಾಗ್ತಾನೆ, ಅವನು ತಾನು ಪೇಶ್ವೆ ಸ್ಥಾನಾಕಾಂಕ್ಷಿ ಆಗಿರ್ತಾನೆ. ಆದರೆ ಏನಾಗ್ತದೆ, ಅವರು ಮರಾಠ ಒಕ್ಕೂಟ ಅವನನ್ನು ಪೇಶ್ವೆ ಮಾಡೋದಿಲ್ಲ. ಬದಲಾಗಿ ಆ ನಾರಾಯಣರಾಯ್ ಏನು ಸತ್ತಿರ್ತಾನಲ್ವ, ಅವನ 2ನೇ ಮಗನಾದಂತಹ ಅವನ ಮಗ 2ನೇ ಮಾಧವರಾವ್ ಅವನಿಗೆ ಏನು ಮಾಡ್ತಾರೆ, ಪಟ್ಟ ಕಟ್ತಾರೆ. ಅಂದರೆ ಅವನನ್ನು ಅವರು 2ನೇ ಮಾಧವರಾವ್ಗೆ ಅವರು ಪೇಶ್ವೆ ಪಟ್ಟವನ್ನು ಕಟ್ತಾರೆ. ಮರಾಠರ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬನು ಬ್ರಿಟಿಷರ ಬೆಂಬಲ ಕೋರಿದನು. ಹೀಗೆ ಈ ರಘೋಬ ತಾನು ಪೇಶ್ವೆ ಆಗಬೇಕಂತ ಅಂದ್ಕೊಂಡಿರ್ತಾನೆ. ಆದರೆ ಈ ಮರಾಠ ಒಕ್ಕೂಟವು ಅಂದರೆ ಮರಾಠ ಮನೆತನಗಳು ಯಾವೂ ಕೂಡ ಅವನಿಗೆ ಬೆಂಬಲವನ್ನು ನೀಡೋದಿಲ್ಲ. ಅದಕ್ಕೋಸ್ಕರ ಆ ರಘೋಬ ಏನು ಮಾಡ್ತಾನೆ, ಬ್ರಿಟಿಷರ ಬೆಂಬಲ ಕೋರಿದವನು ಬ್ರಿಟಿಷರ ಹತ್ರ ಅವರು ಸಹಾಯ ಕೇಳಲಿಕ್ಕೆ ಹೋಗ್ತಾನೆ. ಹೀಗೆ ನಮ್ಮಲ್ಲೇ ಇಲ್ಲಿ ತುಂಬ ವೈಷಮ್ಯ ಇತ್ತೆ. ಅದರಿಂದ ಇದೇನಾಗುತ್ತೆ, ಈ ರಘೋಬ ಏನು ಮಾಡ್ತಾನೆ, ಮರಾಠ ಮನೆತನದವನು, ಇವನು ತನ್ನ ಮನೆತನವನ್ನು ಗೌರವಿಸಲಾರದೆ ಇವಾಗ ಬ್ರಿಟಿಷರ ಹತ್ರ ಹೋಗ್ತಾನೆ. ಮತ್ತು ತನ್ನ ಪೇಶ್ವೆ ಆಗಬೇಕನ್ನೋ ಆಸೆಗೋಸ್ಕರ ಅವನೇ ಏನು ಮಾಡ್ತಾನೆ, ನಾರಾಯಣರಾವ್ನನ್ನು ಅವನು ಕೊಲ್ತಾನೆ. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು. ಹೀಗೆ ಮರಾಠರ ಸಂಸ್ಥಾನದಲ್ಲಿರ್ತಕ್ಕಂಥ ರಘೋಬನೇ ಏನು ಮಾಡ್ತಾನೆ, ಬೆಂಬಲಕ್ಕೋಸ್ಕರ ಬ್ರಿಟಿಷರ ಹತ್ರ ಹೋದಾಗ ಆ ಬ್ರಿಟಿಷರು ಏನು ಮಾಡ್ತಾರೆ, ಅವನನ್ನು ತಮ್ಮ ಲಾಭಕ್ಕಾಗಿ ಅವರು ಬಳಸಿಕೊಳ್ಳಲಾರಂತಾರೆ. ಅಂದರೆ ಈ ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775 ರಿಂದ 1782ರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸು ಸಾಧಿಸಿದರೂ ಅಂತಿಮವಾಗಿ ಅಲಹಾಬಾದನ್ನು ಕಳೆದುಕೊಂಡರು. ಅಂದರೆ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಏನಾಗುತ್ತೆ, ಇನ್ನು ಪ್ರಾರಂಭಿಕವಾಗಿ ಅವರಿಗೆ ಮರಾಠರಿಗೆ ಯಶಸ್ಸು ಕೂಡ ಬಂದಿರುತ್ತೆ. ಆದರೆ ಏನಾಗುತ್ತೆ, ಕೊನೆಯವರೆಗೆ ಅಂದರೆ 1782 ಅಂದರೆ ಹೀಗೆ ಆ ಯುದ್ಧ ಕೊನೆಗೆ ಬಂದಂಗೆ ಏನಾಗುತ್ತೆ, ಅವರು ತಮ್ಮ ಹತ್ರ ಇರ್ತಕ್ಕಂಥ ಅಹಮದಾಬಾದನ್ನು ಅವರು ಏನು ಮಾಡ್ತಾರೆ, ಕಳ್ಕೊಳ್ತಾರೆ. ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡಿತು. 2ನೇ ಮಾಧವರಾವ್ನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು. ಮತ್ತು ಈ ಯುದ್ಧದಲ್ಲಿ ಏನಾಗುತ್ತೆ, ಅವರು ಅಹಮದಾಬಾದನ್ನು ಕಳ್ಕೊಳ್ತಾರೆ. ಮತ್ತು ಅವರಿಗೆ ಆ ಮರಾಠ ಒಕ್ಕೂಟ ಏನಿರುತ್ತೆ, ಅವರಿಗೆ ಯುದ್ಧವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಬ್ರಿಟಿಷರ ಜೊತೆ ಸಾಲ್ಬಾಯ್ ಅಂತ ಒಂದು ಒಪ್ಪಂದವನ್ನು ಅವರು ಮಾಡ್ಕೊಳ್ತಾರೆ. ಮತ್ತು 2ನೇ ಮಾಧವರಾವ್ನ ಏನು ಮಾಡ್ತಾನೆ, ಪೇಶ್ವೆಯಾಗಿ ಅವನ್ನ ನೇಮಿಸಿರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ 1798 ರಿಂದ 1805 ಮತ್ತು ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಾಯಿತು. ಅಂದರೆ ಈ 1798ರವರೆಗೆ ಅಲ್ಲಿ ಏನಾಗುತ್ತೆ, ಲಾರ್ಡ್ ವೆಲ್ಲೆಸ್ಲಿ ಅನ್ನೋನು ಗವರ್ನರ್ ಜನರಲ್ ಅವರು ಭಾರತಕ್ಕೆ ಬಂದಾಗ ಏನಾಗುತ್ತೆ, ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಇವನು ತುಂಬ ಸಹಾಯ ಮಾಡ್ತಾನೆ. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿತ್ತು. ಇವಾಗ ಇವನು ಏನು ಲಾರ್ಡ್ ವೆಲ್ಲೆಸ್ಲಿ ಏನು ಬಂದಿರ್ತಾನೆ, ಆವಾಗ ಮರಾಠ ಮತ್ತು ಮೈಸೂರು ರಾಜ್ಯಗಳು ಏನಾಗಿರುತ್ತೆ, ಅವರು ದುರ್ಬಲಗೊಂಡಿರ್ತಾರೆ. ಇವಾಗ ನೋಡಿದ್ವಲ್ಲ, ಮರಾಠರಲ್ಲಿ ಏನು ಮಾಡ್ತಾ ಆ ರಘುಬನಂತಹ ನೀಚರು ಹೆಂಗಿರ್ತಾರೆ, ಹಾಗೆ ಬೇರೆ ಬೇರೆ ಸಂಸ್ಥಾನಗಳಲ್ಲೂ ಕೂಡ ಆ ಥರ ನೀಚರು ಇದ್ದು ಅವರು ಬ್ರಿಟಿಷರಿಗೆ ಬೆಂಬಲ ಕೊಡ್ತಿರ್ತಾರೆ. ಹೀಗಾಗಿ ಅವರ ಸಂಸ್ಥಾನ ಏನಾಗುತ್ತೆ, ಅದು ದುರ್ಬಲರಾಗುತ್ತೆ. ಆ ದುರ್ಬಲರಾಗಿದ್ದೇ ಏನಾಗುತ್ತೆ, ಇವರಿಗೆ ಅನುಕೂಲಕರವಾಗುತ್ತೆ. ಅವ್ರು ಏನು ಮಾಡ್ತಾರೆ, ತಮ್ಮ ಸಾಮ್ರಾಜ್ಯವನ್ನು ತುಂಬ ಸರಳವಾಗಿ ಅವರು ವಿಸ್ತರಣೆ ಮಾಡ್ಕೊಳ್ತಾರೆ. ಈ ಗುರಿಯನ್ನು ಸಾಧಿಸಲು ಅವನು 3 ವಿಧಾನಗಳನ್ನು ಅನುಸರಿಸಿದನು. ಅವುಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು. ಅಂದರೆ ಅವನು ತಮ್ಮ ಸಾಮ್ರಾಜ್ಯವನ್ನು, ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತ ತುಂಬೆಲ್ಲ ವಿಸ್ತರಣೆ ಮಾಡಲಿಕ್ಕೋಸ್ಕರ ಅವನು 3 ವಿಧಾನಗಳನ್ನು ಅನುಕರಿಸ್ತಾನೆ. ಯಾವ್ಯಾವು? ಸಹಾಯಕ ಸೈನ್ಯ ಪದ್ಧತಿ, ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಹಂಗಂದ್ರೇನು ಮುಂದೆ ನೋಡೋಣ. ಮತ್ತು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು, ಬೇರೆ ಬೇರೆ ರಾಜ್ಯಗಳ ಮೇಲೆ ಅವರು ಯುದ್ಧಗಳನ್ನು ಮಾಡೋದು, ಮತ್ತು ಕಂಪನಿಯ ಅಧೀನಕ್ಕೆ ಏನೇನೆಲ್ಲ ರಾಜ್ಯಗಳು ಆಲ್ರೆಡಿ ಇರ್ತಾವೋ ಅವನ್ನೆಲ್ಲ ಕೂಡ ಅವನು ತನ್ನ ನಿಯಂತ್ರಣಕ್ಕೆ ಡೈರೆಕ್ಟಾಗಿ ತನ್ನ ನಿಯಂತ್ರಣಕ್ಕೆ ತಗೊಳ್ತಾನೆ.